ಹಲೋ, ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಿದ್ದೀನಿ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ನಾನಿವತ್ತು ಎಪಿಸೋಡ್ 14ನ ಎಕ್ಸ್ಪ್ಲೈನ್ ಮಾಡ್ತಿದ್ದೀನಿ. ಇಲ್ಲಿ ನಮ್ಗೆ ಸೂಸಿಂಗ್ ಅವ್ರ ಸೇವಕಿನ ತೋರಿಸ್ತಾರೆ. ಅಲ್ಲಿಗೆ ದೇವಾಂಗ್ ಬಂದಿರ್ತಾರೆ. ದೇವಾಂಗ್ ಹೇಳ್ತಿರ್ತಾರೆ, ಮಿಸ್ ಚಂಟಾವ್, ಮಹಾರಾಜರ ರಾಜ ಸಂದೇಶನ ನಿಮ್ ಮಹಾರಾಣಿಗೆ ಒಪ್ಕೊಳ್ಳೋದಕ್ಕೆ ಹೇಳು. ದರ್ಬಾರದ ಎಲ್ಲಾ ಮಂತ್ರಿಗಳ ಮುಂದೆ ಈ ತರ ಸನ್ಮಾನ ಪಡ್ಕೊಂಡಿರೋದು ರಾಣಿ ಸೂಸಿಂಗ್ ಒಬ್ರೆ. ಈ ಮಾತನ್ನ ಕೇಳಿ ರಾಣಿ ಸೂಸಿಂಗ್ ಸೇವಕಿ ಏನಿರ್ತಾಳಲ್ಲ ಫುಲ್ ಖುಷಿಯಾಗಿ ರಾಣಿ ಕಡೆ ತಿರುಗಿ ನೋಡಿದ್ರೆ ಇಲ್ಲಿ ಅವಳು ಆರಾಮಾಗಿ ನಿದ್ದೆ ಹೊಡಿತಿರ್ತಾಳೆ. ಅದಕ್ಕೆ ಅವಳು ದಿವಾಂಗ್ ಕಡೆ ತಿರುಗ್ಬಿಟ್ಟು ಹೇಳ್ತಿರ್ತಾಳೆ, ಹುಜೂರ್, ನಮ್ ಮಹಾರಾಣಿ ಇನ್ನೂ ಎದ್ದಿಲ್ಲ, ಅವರು ಮಲ್ಕೊಂಡಿದ್ದಾರೆ ಅಂತ ಹೇಳ್ತಿರ್ತಾಳೆ. ಈ ಮಾತನ್ನ ಕೇಳಿ ದೇವಾಂಗಿಗೂ ಏನ್ ಮಾಡ್ಬೇಕು ಅಂತ ಗೊತ್ತಾಗಲ್ಲ. ಇವಾಗ ಏನ್ ಮಾಡೋದು? ಶಾಹಿ ಫರ್ಮಾನಗಳೇನ್ ಬಂದಿರುತ್ತಲ್ಲ ಅದು ಯಾರಿಗೂ ವೇಟ್ ಮಾಡೋ ಹಾಗಿಲ್ಲ. ಇಲ್ಲಿ ದೇವಾಂಗಿ ನಿಧಾನಕ್ಕೆ ಕರಿತಿರ್ತಾನೆ, ರಾಣಿ ಸೂಸಿಂಗ್ ಅವರೇ, ನೀವೇ ಎದ್ದು ಆಚೆ ಬನ್ನಿ. ಈ ಮಹಾರಾಜರು ಕೊಟ್ಟಿರೋ ಆದೇಶದ ಪತ್ರನ ನೀವೇ ಸ್ವೀಕರಿಸಿ. ಅದಕ್ಕೆ ರಾಣಿ ಸೂಸಿಂಗ್ ಸೇವಕಿ ರಾಣಿ ಕಡೆ ತಿರುಗಿ ನೋಡಿದ್ರೆ ಇಲ್ಲಿ ಅವಳಂತೂ ಆರಾಮಾಗಿ ಮಲ್ಗಿರ್ತಾಳೆ. ಅವಳೇನು ತಲೆನೇ ಕೆಡ್ಸ್ಕೊಂಡಿರಲ್ಲ, ಅವಳಿಗೆ ಎಚ್ಚರ ಕೂಡ ಆಗಿರಲ್ಲ. ಇದನ್ನ ನೋಡಿ ದೇವಾಂಗ್ ಅಂತೂ ಫುಲ್ ಶಾಕ್ ಅಲ್ಲಿ ಆ ಕಡೆನೆ ನೋಡ್ತಿರ್ತಾನೆ. ಇದನ್ನ ನೋಡಿ ಸೇವಕಿ ಹಿ ಅಂತ ನಗ್ತಾ ದೇವಾಂಗ್ ನ ನೋಡ್ತಿರ್ತಾಳೆ. ಸೇವಕಿ ಹೇಳ್ತಿರ್ತಾಳೆ, ಹುಜೂರ್, ರಾಣಿ ಅವ್ರೇ ಎದ್ರೆ ಮಾತ್ರ ಎದೊಳೋದು, ಇಲ್ಲಾಂದ್ರೆ ಅವ್ರು ಯಾರು ಕರೆದ್ರು ಏನೇ ಆದ್ರೂ ಎದೊಳಲ್ಲ. ನೀವು ಬಂದಿರೋಂತ ಫರ್ಮಾನನ ಇಲ್ಲೇ ಇಟ್ಬಿಟ್ಟು ಹೋಗಿ. ಈ ಮನ್ನ ಕೇಳಿ ದೇವಂಗ್ ಆದ್ರೆ ಅಂತ ಹೇಳ್ತಾನೆ. ಆಮೇಲೆ ಅವನ್ ಮನ್ಸಲ್ಲಿ ಅವನೇ ಹೇಳ್ಕೊತಿರ್ತಾನೆ, ರಾಣಿ ಸೂಸಿಂಗು ಈಗ ರಾಜರಿಗೆ ತುಂಬಾ ಹತ್ರ ಆಗಿದ್ದಾಳೆ, ಅವರಲ್ಲಿ ಏನೋ ವಿಶೇಷ ಗುಣ ಇರ್ಬೋದು, ನಾನು ಅವ್ರನ್ನ ಎದ್ರಕೋಬಾರ್ದು, ಫುಲ್ಲು ಕೇರ್ಫುಲ್ ಆಗಿ ಇರ್ಬೇಕು. ದೇವಾಂಗ್ ಇಷ್ಟು ಯೋಚನೆ ಮಾಡಿದ್ಮೇಲೆ ಆ ಸೇವಕಿ ಹತ್ರ ನಗ್ತಾ, ಸರಿ ಆಯ್ತು, ನಾನು ಇದನ್ನ ಇಲ್ಲೇ ಇಡ್ತೀನಿ ಅಂತ ಹೇಳ್ಬಿಟ್ಟು ಒಂದೊಂದು ಟೇಬಲ್ ಮೇಲೆ ಇಡ್ತಿರ್ತಾನೆ. ದೇವಾಂಗ ಅದನ್ನ ಇಟ್ಮೇಲೆ ಸೇವಕಿ ಹತ್ರ ಹೇಳ್ತಿರ್ತಾನೆ, ಸರಿ ಆಯ್ತು, ನಾನು ಹೊರಡ್ತೀನಿ ಅಂತ. ಇಷ್ಟ ಹೇಳಿದ್ಮೇಲೆ ದೇವಾಂಗ್ ಮತ್ತೆ ಅವ್ರ ಜೊತೆ ಬಂದಿರೋರೆಲ್ಲರೂ ಅಲ್ಲಿಂದ ಹೊರಟೋಗ್ತಾರೆ. ಈಗ ನಮ್ಗೆ ರಾಣಿ ಸೂಸಿಂಗ್ ನ ತೋರಿಸ್ತಾರೆ. ಅವ್ರಂತೂ ಹಾಸಿಗೆ ಮೇಲೆ ಬಿದ್ದು ಒದ್ದಾಡ್ತಿರ್ತಾರೆ. ಸ್ವಲ್ಪ ಸಮಯ ಆದ್ಮೇಲೆ ಇಲ್ಲಿ ನಮ್ಗೆ ತೋರಿಸ್ತಾರೆ. ಈಗ ರಾಣಿ ಸೂಸಿಂಗಿಗೆ ಎಚ್ಚರ ಆಗುತ್ತೆ. ರಾಣಿ ಎದ್ಮೇಲೆ ಅವ್ರ ಸೇವಕಿನ ಕೇಳ್ತಿರ್ತಾರೆ, ಚುಂಟೋ, ಟೈಮ್ ಏನಾಗಿದೆ ಅಂತ. ಈ ಮತ್ತಿಗೆ ಸೇವಕಿ ಹೇಳ್ತಿರ್ತಾಳೆ, ರಾಣಿ, ನೀವು ಕರೆಕ್ಟ್ ಟೈಮಿಗೆ ಎದ್ದಿದ್ದೀರಾ, ಈಗ ಊಟದ ಟೈಮ್ ಕೂಡ ಆಗಿದೆ. ಇವತ್ತು ನಿಮ್ದು ಮೊದಲೇ ದಿನ ವಿಶೇಷ ಮಹಿಳೆಯಾಗಿ, ಊಟದಲ್ಲಿ ಏನಾದ್ರೂ ಡಿಫ್ರೆನ್ಸ್ ಬಂದಿದ್ಯಾ ಅಂತ ನೀವೇ ಬಂದ್ ನೋಡಿ ಅಂತ ಹೇಳ್ತಿರ್ತಾರೆ. ಈ ಮಾತನ್ನ ಕೇಳಿ ರಾಣಿ ಸೂಸಿಂಗಿಗೆ ಫುಲ್ಲು ಶಾಕ್ ಆಗ್ಬಿಡುತ್ತೆ. ಏನು ವಿಶೇಷ ಮಹಿಳೆನಾ? ಅದಕ್ಕೆ ಸೇವಕಿ ಹೇಳ್ತಿರ್ತಾಳೆ, ಹಾ ಹೌದು, ದೇವಾಂಗ್ ಅವರು ಬಂದಿದ್ರು ರಾಜ ಫರ್ಮಾನನ ತಗೊಂಡು, ಆದ್ರೆ ನೀವು ಅವಾಗ ಮಲ್ಕೊಂಡಿದ್ರಿ. ಮಹಾರಾಜರು ನಿಮ್ ಸ್ಥಾನನ ಇನ್ನೂ ಮೇಲ್ ಮಾಡ್ತಾ ವಿಶೇಷ ಮಹಿಳೆಯನ್ನ ಪಟ್ಟ ಕೊಟ್ಟಿದ್ದಾರೆ, ಅದಕ್ಕೆ ಅವರು ಫರ್ಮಾನನ ಇಲ್ಲೇ ಬಿಟ್ಟಿದ್ದಾರೆ. ಇಲ್ಲಿ ಸೇವಕಿ ಫುಲ್ಲು ಖುಷಿ ಆಗ್ತಾ ರಾಣಿನ ಕೇಳ್ತಿರ್ತಾಳೆ, ನೀವು ಅದನ್ನ ನೋಡೋದಕ್ಕೆ ಇಷ್ಟ ಪಡ್ತೀರಾ ಅಂತ. ಆದ್ರೆ ರಾಣಿ ಸೂಸಿಂಗು ಒಂಚೂರು ಇಂಟ್ರೆಸ್ಟ್ ಇಲ್ಲದೆ, ಇಲ್ಲ ನಾನು ನೋಡಲ್ಲ, ನಾನು ಮೊದ್ಲೋಗಿ ಮುಖ ತೊಳ್ಕೊಂಡ್ ಬರ್ತೀನಿ, ಆಮೇಲೆ ಚೆನ್ನಾಗಿ ಊಟನ ತಿಂತೀನಿ. ಈಗ ನಮ್ಗೆ ರಾಣಿ ಸೂಸಿಂಗ್ ನ ತೋರಿಸ್ತಾರೆ. ಇಲ್ಲಿ ಅವಳು ಫುಲ್ ನೀಟಾಗಿ ರೆಡಿ ಆಗ್ಬಿಟ್ಟು ಕುತ್ಕೊಂಡು ಊಟಕ್ಕೆ ವೇಟ್ ಮಾಡ್ತಿರ್ತಾಳೆ. ಅದೇ ಟೈಮ್ಗೆ ಊಟ ಕೂಡ ಬರುತ್ತೆ. ಇದನ್ನ ನೋಡಿ ಅವಳು ಒಳ್ಳೆ ಚಿಕ್ಕ ಮಗು ತರ ಖುಷಿ ಪಡ್ತಿರ್ತಾಳೆ. ಊಟ 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 ಅಂತ ಅವಳು ಜೋರಾಗಿ ಕೂಗಾಡ್ತಿರ್ತಾಳೆ. ರಾಣಿ ಎಷ್ಟು ಖುಷಿಯಾಗಿರ್ತಾಳೆ ಊಟಕ್ಕೆ. ಆ ಊಟ ನೋಡಿದ್ರೆ ಅಷ್ಟು ಸೆಪ್ಪೆ ಆಗಿರುತ್ತೆ. ಇಲ್ಲಿ ಬರೀ ಬೇಯಿಸಿರೋ ಅಂತ ತರಕಾರಿ, ಜಸ್ಟ್ ಒಂದ್ ಚಿಕ್ಕದಾಗಿ ಮಟನ್ ಪೀಸ್ ನ ಕೊಟ್ಟಿರ್ತಾರೆ. ಇದನ್ನ ನೋಡಿ ರಾಣಿಗೆ ಫುಲ್ಲು ಬೇಜಾರಾಗ್ಬಿಡುತ್ತೆ. ಇದೇನಿದು ಊಟ ಈ ತರ ಬಂದಿದೆ, ನಾನೀಗ ವಿಶೇಷ ಮಹಿಳೆ ಅಲ್ವಾ, ಊಟ ಚೆನ್ನಾಗಿರೋದ್ ಬರ್ಬೇಕಲ್ವಾ, ಎಲ್ಲಾದ್ರೂ ಏನಾದ್ರೂ ತಪ್ಪಾಗಿದ್ಯಾ ಅಂತ ಹೇಳ್ತಿರ್ತಾಳೆ. ಅದೇ ಟೈಮಿಗೆ ಒಬ್ಳು ಲೇಡಿ ಒಳಗ್ ಬರ್ತಾ ಹೇಳ್ತಿರ್ತಾಳೆ, ಇಲ್ಲಿ ಏನು ತಪ್ಪಾಗಿಲ್ಲ. ಆ ಲೇಡಿ ರಾಣಿ ಸೂಸಿಂಗ್ ಹತ್ರ ಬರ್ತಾ ಹೇಳ್ತಿರ್ತಾಳೆ, ವಿಶೇಷ ಮಹಿಳೆ, ಈ ಊಟನ ನಿಮ್ಗೆ ಕೊಡ್ಬೇಕು ಅಂತ ಆಲ್ರೆಡಿ ರೂಲ್ಸ್ ಆಗಿದೆ. ಸೊ ಇಲ್ಲಿಗೆ ಈ ಎಪಿಸೋಡ್ ಕೂಡ ಎಂಡ್ ಆಗುತ್ತೆ. ನೆಕ್ಸ್ಟ್ ಎಪಿಸೋಡ್ ಅಲ್ಲಿ ಏನಾಯ್ತು ಅಂತ ತಿಳ್ಕೊಳ್ಳೋದಕ್ಕೆ ವೇಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬೈ ಬೈ ಗಾಯ್ಸ್.